ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ನಿಮಗೆ ಕನ್ನಡ ಮಾತಾಡೋಕ್ಕೆ ಬಂದರೆ ಸಾಕು, ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಯಾಕಂದರೆ ಸ್ಪೆಸಿಫಿಕ್ಕಾಗಿ ಅವರು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಕನ್ನಡ ಅಂತ. ನಮ್ಮ ಕರ್ನಾಟಕ ಜನಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಅದು ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್, ಇದು ರಿಮೋಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಕಂಪ್ನಿ ಹೆಸರು ಬಂದುಬಿಟ್ಟು RWS ಗ್ರೂಪ್ ಅಂತ ಆಗಿರುತ್ತೆ. RWS ಗ್ರೂಪಿಂದ ನಮಗೆ AI ಡೇಟಾ ಸ್ಪೆಷಲಿಸ್ಟ್ ರೋಲ್ಗೆ ನಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಮತ್ತು ಈ ಜಾಬ್ ಬಿಟ್ಟು ಆಲ್ರೆಡಿ 2 ವೀಕ್ಸ್ ಆಗಿದೆ ಅಂತೆ. 2 ವೀಕ್ಸ್ ಆದ್ರೂ ಈ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನೋದು ತಗೋತಿದ್ದಾರೆ. ಸೊ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿ ನೆಕ್ಸ್ಟ್ ನೀವು ಚೆಕ್ ಮಾಡ್ಬೋದು. ರಿಮೋಟ್ ಅಂತಿದೆ ಅಲ್ವಾ. ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ. ಇದು ಫುಲ್ ಟೈಮ್ ಆಗಿರುತ್ತೆ. ಹಾಗೆ ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಫುಲ್ ಟೈಮ್ ಬೇಕು ಅಂದರೆ ಫುಲ್ ಟೈಮ್ ಮಾಡ್ಕೋಬೋದು, ಇಲ್ಲ ಪಾರ್ಟ್ ಟೈಮ್ ಬೇಕು ಅಂದರೆ ಪಾರ್ಟ್ ಟೈಮ್ ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ಲಿಂಕ್ಡ್ಇನ್ ಆ್ಯಪ್ ಇದ್ದರೆ ಆ ಆ್ಯಪ್ ಮುಖಾಂತರ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದು ತುಂಬ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಏನಾದರೂ ನಿಮ್ಮ ಹತ್ರ ಅದು ಆ್ಯಪ್ ಇಲ್ಲ ಅಂತಂದರೆ ಇಲ್ಲಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಫಿಲ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಈಸಿ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಕ್ಯಾನ್ ಜಸ್ಟ್ ನಿಮಗೆ ನೋಟಿಫಿಕೇಷನ್ಗೆ ಅಂದರೆ ಅಪ್ಲೈ ಮಾಡೋಕ್ಕೆ ಆಪ್ಷನ್ಸ್ ಅನ್ನೋದು ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾವು ಈ ಜಾಬ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಎಬೌಟ್ ದಿ ಜಾಬ್ ಅಂತ ಇದೆ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಎಬೌಟ್ ದಿ ಜಾಬ್ ಹತ್ರ ಫುಲ್ ಡೀಟೇಲ್ ಆಗಿ ಅವರು ಎಕ್ಸ್ಪ್ಲನೇಷನ್ ಅನ್ನೋದು ಕೊಟ್ಟಿದ್ದಾರೆ. About the job, we are looking for AI data specialists to support the improvement of AI ಜನರೇಟೆಡ್ ಕಂಟೆಂಟ್ ಇನ್ ಕನ್ನಡ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಏನು ಗೊತ್ತಾ, ನೀವು ಈಗ ಇನ್ಸ್ಟಾಲಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸ್ನೆಲ್ಲ ನೋಡ್ತಿರ್ತೀರಲ್ವ. AI ಕಂಟೆಂಟ್ ಶಾರ್ಟ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಇನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಈ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಅಷ್ಟೇ ಆಗಿರುತ್ತೆ ಜಾಬ್ ರೋಲ್ ಬಂದುಬಿಟ್ಟು. ಮತ್ತು ಜಾಬ್ ಟೈಪ್ ಬಂದುಬಿಟ್ಟು ಫ್ರೀಲ್ಯಾನ್ಸ್ ಆಗಿರುತ್ತೆ, ಅಂದರೆ ಪಾರ್ಟ್ ಟೈಮ್ ಆಗಿರುತ್ತೆ. ನಿಮಗೆ ಫ್ರೀ ಇದ್ದಾಗ ಈ ಜಾಬ್ನ ನೀವು ಮಾಡ್ಕೋಬೋದು. ಲೊಕೇಶನ್ ಬಂದುಬಿಟ್ಟು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಮನೆಯಲ್ಲೇ ಈ ಜಾಬ್ನ ಮಾಡ್ಬೋದಂತೆ. ನೆಕ್ಸ್ಟು ವರ್ಕ್ ಶೆಡ್ಯೂಲ್ ಹತ್ರ ಚೆಕ್ ಮಾಡ್ಬೋದು. ಪಾರ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಮತ್ತು 10 hours ಪರ್ ವೀಕ್ ಅಂತೆ. ನೀವು ಪರ್ ವೀಕಲ್ಲಿ 10 hours ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ. ನೀವು ಫ್ರೀ ಇದ್ದರೆ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು. ಫ್ಲೆಕ್ಸಿಬಲ್ ವರ್ಕ್ ವೆನ್ ಎವರ್ ಯು ವಾಂಟ್. ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಈ ಜಾಬ್ ಅನ್ನೋದು ಮಾಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಡ್ಯೂರೇಷನ್ ಅಂತಂದರೆ ಅವ್ರಿಗೆ ಎಲ್ಲಿ ತನಕ ರಿಕ್ವೈರ್ಮೆಂಟ್ ಇರುತ್ತೋ, ಎಲ್ಲಿ ತನಕ ಈ ಪ್ರಾಜೆಕ್ಟ್ ಅನ್ನೋದು ಇರುತ್ತೋ ಅಲ್ಲಿವರೆಗೂ ನೀವು ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ರೇಟ್ ಅಂತಿದೆ ಅಲ್ವಾ, $4 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ರೇಟ್ಸ್ ವೇರಿ ಪರ್ ಕಂಟ್ರಿ. ಇಫ್ ಯು ಆರ್ ಬೇಸ್ಡ್ ಎಲ್ಸ್ವೇರ್ ದ ರೇಟ್ಸ್ ವಿಲ್ ಬಿ ಡಿಫ್ರೆಂಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಪರ್ ಅವರ್ ಅವರು $4 ಅನ್ನೋದು ಪೇ ಮಾಡ್ತಿದ್ದಾರೆ. $4 ಅಂದರೆ ನಮ್ಮ ಇಂಡಿಯಾ ಕರೆನ್ಸಿ ಪ್ರಕಾರ ನೀವು 600 to 500ವರೆಗೂ ನೀವು ದುಡ್ಕೋಬೋದು ಸ್ನೇಹಿತರೆ. 1 hour ನೀವು ಮಾಡಿದ್ರೆ 400 to 600 rupees ಅನ್ನೋದು ದುಡ್ಕೋಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ ಯು ಎ ಸ್ಟೂಡೆಂಟ್, ರೀಸೆಂಟ್ ಗ್ರ್ಯಾಜುಯೇಟ್, ಸ್ಟೇ ಅಟ್ ಹೋಮ್, ಪೇರೆಂಟ್, ವರ್ಕರ್ ಆರ್ ಪ್ರೊಫೆಷನಲ್ ಸೀಕಿಂಗ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಅಂತೆ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಶೇಪಿಂಗ್ ದ ಡೆವಲಪ್ಮೆಂಟ್ ಆ್ಯಂಡ್ ಸೇಫ್ಟಿ ಆಫ್ ಟುಡೇಸ್ AI ಮಾಡೆಲ್ ಅಂತ ಕೊಟ್ಟಿದ್ದಾರೆ. ನೀವು ಹೌಸ್ ವೈಫ್, ಇಲ್ಲ ರೀಸೆಂಟ್ ಗ್ರ್ಯಾಜುಯೇಟ್, ಇಲ್ಲ ಸ್ಟಡಿಯಿಂಗ್, ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಫಾರ್ ಇಂಪ್ರೂವ್ಮೆಂಟ್ ಆಫ್ ದಿ AI ಕಂಟೆಂಟ್ ಅಂತ. ನೆಕ್ಸ್ಟು ವಾಟ್ ಯು ವಿಲ್ ಡೂ. ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಡೇಟಾ ಅನ್ನೋದು ಕಲೆಕ್ಷನ್ ಮಾಡಬೇಕಾಗಿರುತ್ತಂತೆ. ಎವ್ಯಾಲ್ಯೂಯೇಷನ್ ಆ್ಯಂಡ್ ಅನೋಟೇಷನ್, ಪೇರ್ ವೈಸ್ ಕಂಪ್ಯಾರಿಸನ್ ಅಕ್ರಾಸ್ ಡಿಫ್ರೆಂಟ್ ಕಂಟೆಂಟ್ ಟೈಪ್ಸ್, ಆಡಿಯೋ, ವಿಡಿಯೋ, ಇಮೇಜಸ್ ಆರ್ ಕಲೆಕ್ಟೆಡ್ ಡೇಟಾ ಅಂತ ಕೊಟ್ಟಿದ್ದಾರೆ. ಕಲೆಕ್ಟೆಡ್ ಡೇಟಾ ಅಂತಂದರೆ ಅವ್ರು ಡೇಟಾ ಕೊಟ್ಟಿರ್ತಾರೆ, ನಿಮ್ಗೆ ಕೆಲವೊಂದು ಡೇಟಾ ಕೊಟ್ಟಿರ್ತಾರೆ. ಆ ಡೇಟಾನ ನೀವು ಟ್ಯಾಗಿಂಗ್ ಮಾಡಿ, ಲೇಬಲಿಂಗ್ ಮಾಡಿ, ಡಿಫ್ರೆಂಟ್ ಕಂಟೆಂಟ್ ಟೈಪ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ತುಂಬ ಈಸಿ ಸಿಂಪಲ್ ಆಗಿರುತ್ತೆ. ಮತ್ತು ಜಾಬ್ ಸಹ ನಿಮಗೆ ಕನ್ನಡದಲ್ಲಿರುತ್ತೆ. ನಿಮಗೇನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಟ್ರೈನಿಂಗ್ ಕೊಟ್ಟು ಅವರೇ ನಿಮಗೆ ಈ ಜಾಬ್ ಅನ್ನೋದು ಕೊಡ್ತಾರೆ. ಸೊ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ನೇಟಿವ್ ಲೆವೆಲ್ ಫ್ಲೂಯೆನ್ಸಿ ಇನ್ ಕನ್ನಡ, ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಫ್ಲೂಯೆಂಟ್ ಆರ್ ಅಡ್ವಾನ್ಸ್ಡ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ನಿಮಗೆ ನೇಟಿವ್ ಲೆವೆಲ್ ಫ್ಲೂಯೆನ್ಸಿ ಇನ್ ಕನ್ನಡ ಅಂದರೆ ಕನ್ನಡ ನಿಮಗೆ ಚೆನ್ನಾಗಿ ಬಂದರೆ ಸಾಕು ಅಂತ ಕೊಟ್ಟಿದ್ದಾರೆ. ಮತ್ತು ಇಂಗ್ಲೀಷು ಅಷ್ಟೇ ಗೈಸ್, ಅಡ್ವಾನ್ಸ್ಡ್ ಇಲ್ಲಾಂದರೆ ಫ್ಲೂಯೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಬಟ್ ಮೈನಾಗಿ ಇಲ್ಲಿ ಅವರು ಕನ್ನಡ ಸ್ಕಿಲ್ಸ್ ಅನ್ನೋದು ನೋಡ್ತಿದ್ದಾರೆ. ಓಕೆ, ಮತ್ತು ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ನಿಮಗೆ ಲೈಕ್ ಮಿಷಿನ್ ಲರ್ನಿಂಗ್ ಟಾಸ್ಕ್, ಡೇಟಾ ಕಲೆಕ್ಷನಲ್ಲಿ, ಮತ್ತು ಡೇಟಾ ಎವ್ಯಾಲ್ಯೂಯೇಷನ್, ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಡೇಟಾ ಅನ್ನೋಟೇಷನ್ ಆ್ಯಂಡ್ ಲೇಬಲಿಂಗಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಅದ್ರ ನಾಲೆಜ್ ಇದ್ದರೆ, ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದು ಸಹ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಚೆಕ್ ಮಾಡಿದ್ರೆ ವಾಟ್ ವಿ ಆಫರಲ್ಲಿ ಚೆಕ್ ಮಾಡಿದ್ರೆ
ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂದರೆ ಟೈಮಿಂಗ್ಸ್ ನಮ್ಮ ಪ್ರಕಾರ ನಾವು ಈ ಜಾಬ್ನ ಮಾಡ್ಕೋಬೋದಂತೆ. ನೆಕ್ಸ್ಟು ಆಪರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾ ಇನ್ಕಮ್ ನಾವು ಆಪರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ. ಏನಾದರೂ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ. ಟೈಮ್ಲಿ ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ಸ್ ಅನ್ನೋದು ಟೈಮ್ಲಿ ಪೇ ಮಾಡ್ತಾರಂತೆ. ಮತ್ತು ದಿ ಜಾಬ್ ಈಸ್ ಐಡಿಯಲ್ ಫಾರ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮರ್ಸ್ ಆರ್ ಸ್ಟೇ ಅಟ್ ಹೋಮ್ ಪೇರೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಈ ಜಾಬು ಸ್ಟೂಡೆಂಟ್ಸ್ ಆರೆಲ್ಸ್ ಪಾರ್ಟ್ ಟೈಮ್ ಮತ್ತು ಸ್ಟೇ ಯಾರೆಲ್ಲ ಮನೇಲಿರ್ತಾರೆ ಪೇರೆಂಟ್ಸ್ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಚೆಕ್ ಮಾಡ್ಬೋದು. ವೆನ್ ಅಪ್ಲೈಯಿಂಗ್ ಪ್ಲೀಸ್ ಸೆಲೆಕ್ಟ್ ದ ಆಪ್ಷನ್ ದಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯುವರ್ ವರ್ಕಿಂಗ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್, ಜಾಬ್ ಡೀಟೇಲ್ಸ್ ಎಲ್ಲ ಇಷ್ಟೇ ಆಗಿರುತ್ತೆ. ಇಲ್ಲಿ ಈಸಿ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ನನ್ನ ಹತ್ರ ಆಲ್ರೆಡಿ ಲಿಂಕ್ಡ್ಇನ್ ಆ್ಯಪ್ ಇದೆ ಮತ್ತು ಅದರಲ್ಲಿ ನಾನು ರೆಸ್ಯೂಮ್ ಸಹ ಹಾಕಿದ್ದೀನಿ ಸ್ನೇಹಿತರೆ. ಸೊ ಈ ಜಾಬ್ಗೆ ನಾನು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಅದು ಸಹ ನೋಡಿಸ್ತೀನಿ, ಚೆಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ಕೇಳುತ್ತೆ. ನಾನಿಲ್ಲಿ ನನ್ನ ನೇಮ್ ಮತ್ತು ರೋಲ್ ಅದು ಬಂದುಬಿಟ್ಟು ಕೇಳ್ತಿದ್ದಾರೆ. ಅದನ್ನು ಕ್ಲಿಕ್ ಮಾಡಿದೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ನೇಮ್ ಅನ್ನೋದಿರುತ್ತೆ. ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್. ಫಸ್ಟ್ ನೇಮ್ ಹತ್ರ ನಿಮ್ಮ ಹೆಸರನ್ನು ಹಾಕಿ, ಲಾಸ್ಟ್ ನೇಮ್ ಹತ್ರ ನಿಮ್ಮ ಇನ್ಷಿಯಲನ್ನು ಹಾಕಿ, ಮತ್ತು ಫೋನ್ ಕಂಟ್ರಿ ಕೋಡ್ ಅಂದರೆ +91 ಇರುತ್ತಲ್ವ ನಮ್ಮದು, ಅದನ್ನು ಹಾಕಿ ಮತ್ತು ಫೋನ್ ನಂಬರ್ನ ಹಾಕಬೇಕಾಗಿರುತ್ತೆ. ಅದು ಹಾಕಿದ ತಕ್ಷಣ ನೆಕ್ಸ್ಟ್ ಅಂತಿದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ನಂದು ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಸೊ ನಾನು ಅದನ್ನು ಕ್ಲಿಕ್ ಮಾಡಿದ್ದೀನಿ. ಸೊ ಅದು ಆಟೋಮೆಟಿಕ್ ಅನ್ನೋದು ಅಪ್ಲೋಡ್ ಆಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಹೊಸದಾಗಿ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅಂತಿರತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ನ ನೀವು ಹಾಕ್ಬೋದು. ಮತ್ತು ನೆಕ್ಸ್ಟ್ ಇದೆ ಅಲ್ವಾ, ಆ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಅಡಿಷ್ನಲ್ ಕ್ವಶನ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ವಾಟ್ ಕಂಟ್ರಿ ಡು ಯು ಲೀವ್ ಇನ್ ಅಂತ ಕೇಳ್ತಿದ್ದಾರೆ. ಇಂಡಿಯಾ ಅಂತ ಹಾಕಿ ಸ್ನೇಹಿತರೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಮಗೆ ನಮ್ಮ ಕಂಟ್ರಿ ಅನ್ನೋದು ಸಿಗುತ್ತೆ. ಇಂಡಿಯಾ ಅನ್ನೋದು ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದಾರೆ. ನೇಟಿವ್ ಲ್ಯಾಂಗ್ವೇಜ್ ಯಾವುದಾಗಿದ್ದರೆ ಅದನ್ನು ಹಾಕಿ ಸ್ನೇಹಿತರೆ. ನಮ್ಮದು ಕನ್ನಡ ಅಲ್ವಾ, ಸೊ ನಾನಿಲ್ಲಿ ಕನ್ನಡ ಅಂತ ಮೆನ್ಷನ್ ಮಾಡಿದ್ದೀನಿ, ಅಂದರೆ ಓಕೆ ಮಾಡಿದ್ದೀನಿ. ಹಿಂದಿ, ಕನ್ನಡ, ತಮಿಳ್ ಎಲ್ಲ ಇದೆ. ಈ ಜಾಬ್ಗೆ ಕನ್ನಡ ಈಸ್ ದ ಮೈನ್ ಇಂಪಾರ್ಟೆಂಟ್. ಸೊ ಕನ್ನಡನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಅಡಿಷ್ನಲಾಗಿ ನಿಮಗೆ ಅದರ್ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅಂತ ಕೇಳ್ತಿದ್ದಾರೆ. ಅಲ್ಲಿ ನೀವು ಇಂಗ್ಲೀಷ್ ಅನ್ನೋದು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಂಗ್ಲೀಷ್ ಇಂಡಿಯಾ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಹ್ಯಾವ್ ಯು ವರ್ಕ್ ವಿತ್ RWS at W2 ಪಾರ್ಟ್ ಟೈಮ್ ಎಂಗೇಜ್ಡ್ ರೋಲ್ ಅಂತ ಏನಾದರೂ ಕೇಳ್ತಿದ್ದಾರೆ. ನೋ ಅಂತ ಹಾಕಿ ಸ್ನೇಹಿತರೆ. ಮತ್ತು ಯಾವುದು ಎಜುಕೇಷನ್ ಅಂತ ಕೇಳ್ತಿದ್ದಾರೆ. ಬ್ಯಾಚುಲರ್ಸ್ ಆಫ್ ಡಿಗ್ರಿ ಅಥವಾ ಏನಾಗಿದ್ದರೆ ಅದನ್ನು ಮೆನ್ಷನ್ ಮಾಡಿ. ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಏನು ಅಂತೆಲ್ಲ ಕೇಳ್ತಿದ್ದಾರೆ. ನೋ ಅಂತ ಹಾಕಿ, ಇದ್ದರೆ ಎಸ್ ಅಂತ ಹಾಕಿ. ನಿಮ್ಮದು 10+ ಅವರ್ಸ್ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಈ ಜಾಬ್ ಡಿಸ್ಕ್ರಿಪ್ಷನೆಲ್ಲ ನಿಮಗೆ ಓಕೆನಾ ಅಂತ ಕೇಳ್ತಿದ್ದಾರೆ. ಅದನ್ನು ಸಹ ಎಸ್ ಅಂತ ಹಾಕಿ ಗೈಸ್. ಇಂಗ್ಲೀಷ್ ಲೆವೆಲ್ ಬಂದುಬಿಟ್ಟು ನಿಮ್ಮದು ಬೇಸಿಕ್ಕಾ ಇಂಟರ್ಮೀಡಿಯೇಟಾ ಅಂತ ಕೇಳ್ತಿದ್ದಾರೆ. ಬೇಸಿಕ್ ಅಂತ ಹಾಕಿ ಓಕೆ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಫ್ರೀಲ್ಯಾನ್ಸರ್ ಆಗಿ ಮತ್ತೆ ಏನಾದರೂ ಯಾವಾಗಾದರೂ ವರ್ಕ್ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ಅಂದರೆ ಫ್ರೀಲ್ಯಾನ್ಸರ್ ವಿತ್ ಬಿಸ್ನೆಸ್ ಲೈಸೆನ್ಸ್ ಅಂತ ಹಾಕಿ ಸ್ನೇಹಿತರೆ. ಓಕೆ. ಮತ್ತು VAT ನಂಬರ್ ಏನಾದರೂ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕಿ, ಇದ್ರೆ ಎಸ್ ಅಂತ ಹಾಕಿ. ಫ್ರೀಲ್ಯಾನ್ಸರ್ ಹತ್ರನೂ ಅಷ್ಟೇ ಐ ಆಮ್ ನಾಟ್ ಫ್ರೀಲ್ಯಾನ್ಸರ್ ಅಂತ ಹಾಕಿ. ಯಾಕಂದರೆ ಫ್ರೀಲ್ಯಾನ್ಸರಾಗಿ ನಾವು ಯಾವಾಗೂ ವರ್ಕ್ ಮಾಡಿಲ್ಲ ಅಂತ ಇಲ್ಲಿ ನಾನು ಹಾಕಿದ್ದೀನಿ. ಓಕೆ. ಇಲ್ಲಿ ನೆಕ್ಸ್ಟಲ್ಲಿ ನೀವು ನಂಬರ್ನ ಕೇಳ್ತಿದ್ದಾರೆ. ಅಲ್ಲಿ ನಾಟ್ ಅವೈಲಬಲ್ ಅಂತ N/A ಅಂತ ಹಾಕಿ ನೆಕ್ಸ್ಟ್ ಕೊಡಿ. ಮತ್ತು ಐ ಆಮ್ ಅಲೋವಿಂಗ್ RWS ಟ್ರೈನ್ AI ಟು ಕಾಂಟ್ಯಾಕ್ಟ್ ಮೀ ಅಬೌಟ್ ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್ ಅಂತ ಹೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಅಂದರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, HR ಅನ್ನೋದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಮತ್ತು ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನು ಕೆಲವೊಂದು ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ವಾಟ್ ಈಸ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಕೇಳ್ತಿದ್ದಾರೆ. ಕರೆಂಟ್ ಲೊಕೇಶನ್ ಯಾವುದಾಗಿದ್ದರೆ ಅದನ್ನು ಮೆನ್ಷನ್ ಮಾಡಿ. ನಾನಿಲ್ಲಿ ಬ್ಯಾಂಗ್ಳೂರು ಅಂತ ಮೆನ್ಷನ್ ಮಾಡ್ತಿದ್ದೀನಿ.
ನೆಕ್ಸ್ಟ್ ನೀವು ರಿವ್ಯೂ ಚೆಕ್ ಮಾಡ್ಬೋದು. ರಿವ್ಯೂ ಅಂತಂದರೆ ನೀವು ಏನೆಲ್ಲ ಅಪ್ಲೈ ಮಾಡಿದ್ದೀರಾ ಅಂತೆಲ್ಲ ಒಮ್ಮೆ ಚೆಕ್ ಮಾಡ್ಬೋದು. ಅದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಇನ್ಫಾರ್ಮೇಷನ್ ಅಂತ ನೋಡಿಬಿಟ್ಟು ಮತ್ತು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ದಂಗೆ. ನಾನು ಸಹ ಈ ಜಾಬ್ಗೆ ಅಪ್ಲೈ ಮಾಡಿದ್ದೀನಿ. ನನಗೇನಾದರೂ ನೋಟಿಫಿಕೇಷನ್, ನನಗೇನಾದರೂ ಕಾಲ್ ಏನಾದರೂ ಬಂದರೆ ನಾನು ನಿಮಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಸಬ್ಮಿಟೆಡ್ ರೆಸ್ಯೂಮ್ ಅಂತ ಇದೆ ಅಲ್ವಾ, ನೀವು ಅಷ್ಟೇ ಚೆಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲೈಡ್ ಜಸ್ಟ್ ನೌ ಅಂತ ಬರುತ್ತೆ ಮತ್ತು ರೆಸ್ಯೂಮ್ ಅನ್ನೋದು ಸಬ್ಮಿಟೆಡ್ ಅಂತ ಬರುತ್ತೆ ಗೈಸ್. ಅಷ್ಟೇ ಇರುತ್ತೆ ಈ ಜಾಬು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್, ಲಾಟ್ಸ್ ಆಫ್ ಲವ್. ಖಂಡಿತ ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.